ದ ರನ್ವೇ ಟು ಅ ಬಿಲಿಯನ್ ಅಪಾರ್ಚುನಿಟಿ ಈ ಘೋಷವಾಕ್ಯದೊಂದಿಗೆ 2025ನೇ ಏರೋ ಇಂಡಿಯಾ ಶೋ ಬೆಂಗಳೂರಿನ ಯಲಹಂಕ ವಾಯುನೆಲೆಯಲ್ಲಿ ಆಗ್ತಾ ಇದೆ. ಸೊ ಇಲ್ಲಿ ಹಲವಾರು ಹೆಲಿಕಾಪ್ಟರ್ಗಳಿದಾವೆ, ಹಲವಾರು ಯುದ್ಧ ವಿಮಾನಗಳಿದಾವೆ. ಇದೆಲ್ಲದರ ಬಗ್ಗೆ ಇದರ ವಿಶೇಷತೆ ಬಗ್ಗೆ ಮಾಹಿತಿ ನೀಡ್ತಾ ಹೋಗ್ತೀವಿ. ಆದರೆ ಸದ್ಯಕ್ಕೆ ನಾನು ಇರುವಂಥದ್ದು HAL ಸೆಕ್ಟರ್ನಲ್ಲಿ. HAL ಪ್ರಸ್ತುತಪಡಿಸಿರುವಂತಹ ನಿರ್ಮಾಣಗೊಳಿಸಿರುವಂತಹ ವಿಶೇಷವಾಗಿರುವಂತಹ ಹೆಲಿಕಾಪ್ಟರ್ನ ನೀವು ಗಮನಿಸ್ತಾ ಇದ್ದೀರಿ. ಲೈಟ್ ಯುಟಿಲಿಟಿ ಹೆಲಿಕಾಪ್ಟರ್ ಅಂತ ಹೇಳಿ. ಸೊ ತುಮಕೂರು ಜನರಲ್ ಮ್ಯಾನೇಜರ್ ಈ ಬಗ್ಗೆ ನಮ್ಮ ಜೊತೆಗೆ ಮಾತನಾಡ್ತಾರೆ. ಕೃಷ್ಣಪ್ಪ ಸರ್ ಇದ್ದಾರೆ. ಸೊ ಅವರೇ ತುಂಬಾ ಚೆನ್ನಾಗಿ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಇದರ ವಿಶೇಷತೆ ಏನು, ಯಾವ ಸಂದರ್ಭದಲ್ಲಿ ಇದನ್ನ ಬಳಕೆ ಮಾಡ್ತಾರೆ ಅಂತ. ಸರ್ ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ಕೃಷ್ಣಪ್ಪ ಅಂತೇಳಿ, ಜನರಲ್ ಮ್ಯಾನೇಜರ್ ಹೆಲಿಕಾಪ್ಟರ್ ಡಿವಿಷನ್ ತುಮಕೂರು HAL. ಸೊ ಈಗ ನೀವು ನೋಡ್ತಾ ಇದ್ದೀರಾ, ಇದು ಯಾವ ಹೆಲಿಕಾಪ್ಟರ್ ಅಂತ ಹೇಳಿ. ಇದು ಲೈಟ್ ಯುಟಿಲಿಟಿ ಹೆಲಿಕಾಪ್ಟರ್. ನಿಮಗೆ ಗೊತ್ತಿರ್ಬೋದು, ನಾವು ಸುಮಾರು ಒಂದು ಮೋರ್ ದ್ಯಾನ್ 700 ಚೇತಕ್ ಹೆಲಿಕಾಪ್ಟರ್ಸ್ನ ವಿತ್ TOT ಫ್ರಮ್ ಏರ್ಬಸ್ ಪ್ರೊಡ್ಯೂಸ್ ಮಾಡಿ ಕೊಟ್ಟಿದ್ದೀವಿ. ನಾವು ಸ್ಲೋಲಿ ದಟ್ ಇಸ್ ಬಿಕಮಿಂಗ್ ಔಟ್ಡೇಟೆಡ್ ಫಾರ್ ದಟ್ ರಿಪ್ಲೇಸ್ಮೆಂಟ್. ಸೊ HAL has taken initiative to design, develop and produce light utility helicopter for armed forces as well as for civil applications. So e helicopter today star of the attraction for Aero India. And in our stall you can see this can carry 6 troops and 2 pilots and single engine, and it can fly up to 6.5 kilometer. ಇನ್ನೊಂದು ಏನು ವಿಶೇಷತೆ ಅಂದರೆ, ನಾವು ತುಮಕೂರಲ್ಲಿ 600 ಎಕರೆನಲ್ಲಿ ಒಂದು ಹೊಸ ಫ್ಯಾಕ್ಟ್ರಿನ ನಾವು ಸೆಟಪ್ ಮಾಡ್ತಾ ಇದ್ದೀವಿ. ಆ ಫ್ಯಾಕ್ಟ್ರಿನಲ್ಲಿ ಈ ಒಂದು ಹೆಲಿಕಾಪ್ಟರ್ ನೀವೇನು ನೋಡ್ತಾ ಇದ್ದೀರಾ, ಇದು ಅಲ್ಲಿಂದ ಪ್ರೊಡ್ಯೂಸ್ ಆಗಿ ಇವತ್ತು ನಾವಿಲ್ಲಿ ಶೋಕೇಸ್ ಮಾಡ್ತಾ ಇದ್ದೀವಿ. ಇದು ಸಿವಿಲ್ ಅಪ್ಲಿಕೇಶನ್ಗೂ ಕೂಡ ಯೂಸ್ ಆಗುತ್ತೆ. ಆ್ಯಂಡ್ ಇಟ್ ಈಸ್ ಗೋಯಿಂಗ್ ಟು ಜನರೇಟ್ work also for the employment for the youth, and it has got a more latest advanced technology that is called glass cockpit. We can see all helicopter parameters, ಯಾವ altitude ಅಲ್ಲಿ ಹೋಗ್ತಾ ಇದೆ, ಯಾವ ಡೈರೆಕ್ಷನ್ ಅಲ್ಲಿ ಇದೆ, ಎಷ್ಟು ಸ್ಪೀಡ್ ಅಲ್ಲಿ ಇದೆ, ಇಂಜಿನ್ ಪರ್ಫಾರ್ಮೆನ್ಸ್ ಏನಿದೆ, ಹೈಡ್ರಾಲಿಕ್ಸ್ ಪರ್ಫಾರ್ಮೆನ್ಸ್ ಏನಿದೆ, ಎಲ್ಲದೂ ಕೂಡ ಒಂದೇ ಒಂದು ಸ್ಕ್ರೀನ್ ಅಲ್ಲಿ ಪೈಲಟ್ಸು ನೋಡ್ಬೋದಾಗಿದೆ. ಆ್ಯಂಡ್ ಇದು ಇಟ್ ಕ್ಯಾನ್ ಕ್ಯಾರಿ 1000 kg payload, and it can fly up to 6.5 kilometer altitude. ಈ ಕೆಲವೊಂದು ಹೆಲಿಕಾಪ್ಟರಲ್ಲಿ ಮೇನ್ ಒಂದು ವಿಶೇಷತೆ ಅಂದರೆ, ಈ ಹೆಲಿಕಾಪ್ಟರು ಸಿಯಾಚಿನ್ ಗ್ಲೇಸಿಯರ್ ಅಥವಾ ಲೇ ಲಡಾಖಲ್ಲಿ ಆಪರೇಷನ್ ಮಾಡೋವಂಥ ಒಂದು ಕೇಪಬಿಲಿಟಿಯನ್ನು ಇದು ಹೊಂದಿದೆ. ಆದ್ದರಿಂದ ಇದಕ್ಕೆ ಮುಂದೆ ಕೂಡ ತುಂಬ ಫ್ಯೂಚರ್ ಇದೆ. ಆ್ಯಂಡ್ HAL is looking for more and more orders in this segment, and thank you very much. ಸರ್, ಇನ್ನೊಂದು ಮಹಾರತ್ನ ಆಗಿದೆ ಸರ್ HAL. ಕೆಲ ವರ್ಷಗಳ ಹಿಂದೆ HAL ನ ಅಸ್ತಿತ್ವ ಕುಸಿತಾ ಇದೆಯಾ, HAL ನ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಮೂಡ್ತಾ ಇತ್ತು. ಇದರ ಬಗ್ಗೆ ಪ್ರಶ್ನೆಗಳನ್ನ ಮೂಡೋದ್ರ ಜೊತೆಗೆ ಅಪಾರ್ಚುನಿಟೀಸ್ ಕಮ್ಮಿ ಆಗ್ತಿತ್ತು. ಆದ್ರೆ ಈಗ ಮಹಾರತ್ನದಂತಹ ಪಟ್ಟಿ ನಿಮಗೆ ಸಿಕ್ಕಿದೆ. ಹಾರ್ಡ್ಲಿ ಇಂಡಿಯಾದಲ್ಲಿ ಮಹಾರತ್ನ ಅನ್ನುವಂತಹ ಕೀರ್ತಿ ಸಿಗೋದು, ಆ ಪಟ್ಟ ಸಿಗೋದು 13-14 ಜನರಿಗೆ ಅಂತ ಮಾತ್ರ ಅಂತ ಅನ್ಸುತ್ತೆ, ಬೇರೆ ಬೇರೆ ಸಂಸ್ಥೆಗಳನ್ನ ಗಮನಿಸಿದ್ರೆ. ಅದರಲ್ಲಿ ನಮ್ಮ ಹೆಮ್ಮೆಯ HAL ಕೂಡ ಒಂದು. ಸೊ ಈ ಬಗ್ಗೆ ಏನ್ ಹೇಳ್ತೀರಿ? ನೋಡಿ, ನಿಮಗೆಲ್ಲ ಗೊತ್ತೇ ಇದೆ, HAL ಸ್ಟಾರ್ಟ್ ಆಗಿ ಸುಮಾರು 85 ವರ್ಷ ಆಯಿತು. 1940ನಲ್ಲಿ ಸ್ಟಾರ್ಟ್ ಆಗಿದ್ದು. ಅವತ್ತಿನಿಂದ ಇವತ್ತಿನವರೆಗೂ ಇಟ್ ಈಸ್ ಇನ್ ಎ ಸ್ಟಡಿ ಗ್ರೋತ್ ಫೇಸ್. ದೇರ್ ಇಸ್ ನೋ ಸೆಟ್ ಬ್ಯಾಕ್ ಆಸ್ ಫಾರ್ ಆಸ್ HAL ಈಸ್ ಕನ್ಸರ್ನ್. ಆ್ಯಂಡ್ ಇವತ್ತು ಏರೋಸ್ಪೇಸ್ ಇಂಡಿಯಾನಲ್ಲಿ ಅಂದರೆ ಅದು HAL. ಸೊ ನಾವು ಏರ್ಕ್ರಾಫ್ಟು, ಹೆಲಿಕಾಪ್ಟ್ರಿಂದ ಹಿಡಿದು ಇವಾಗ ಫೈಟರ್ ಏರ್ಕ್ರಾಫ್ಟ್ಸ್ ಕೂಡ ಮಾಡ್ತಾ ಇದ್ದೀವಿ. ನಿಮಗೆ ಗೊತ್ತಿದೆ, LCA ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ನೆಕ್ಸ್ಟ್ ಅಡ್ವಾನ್ಸ್ ವರ್ಷನ್ ಅಮ್ಕಾ ಬರ್ತಾ ಇದೆ. ಹೆಲಿಕಾಪ್ಟರ್ಸ್ ನಾವು ತಗೊಂಡು ಹೋದ್ರೆ ಅಡ್ವಾನ್ಸ್ ಲೈಟ್ ಹೆಲಿಕಾಪ್ಟರ್ ಮಾಡಿದೋ 5 ton ಕ್ಲಾಸು. ಅದಾದಮೇಲೆ ಅಟ್ಯಾಕ್ ಹೆಲಿಕಾಪ್ಟರ್, ಲೈಟ್ ಕಂಬಾಟ್ ಹೆಲಿಕಾಪ್ಟರ್ ಕೂಡ ನಾವು ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಇದು ಕೂಡ ತುಂಬ ಆರ್ಡರ್ಸ್ಗಳು ಬರ್ತಾ ಇದೆ. ಆಮೇಲೆ ನಾನೀಗ ತಾನೇ ಮಾತಾಡಿದೆ ಅದ್ರ ಬಗ್ಗೆ, LUH ಲೈಟ್ ಯುಟಿಲಿಟಿ ಹೆಲಿಕಾಪ್ಟರ್, ಇದು ಕೂಡ ತುಂಬ ಪೊಟೆನ್ಷಿಯಲ್ ಇದೆ ಮಾರ್ಕೆಟಲ್ಲಿ. ಇದಾದಮೇಲೆ ನಾವು ಆಲ್ರೆಡಿ 10 to 12 ton ಕ್ಲಾಸ್, ಸೊ IMRH ಆ್ಯಂಡ್ DBMRH ಅಂತ ಹೇಳಿ ನಾವು ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಹೀಗಾಗಿ ಆ್ಯಂಡ್ ಓವರ್ ಆಲ್ ಸರ್ವಿಸ್, ಸಿವಿಲ್ MRO ಆಲ್ಸೋ HAL ಈಸ್ ಸ್ಟಾರ್ಟೆಡ್. ಸೊ ಇನ್ ದಟ್ ಡೈರೆಕ್ಷನ್ ದೇರ್ ಇಸ್ ನೋ ಸೆಟ್ ಬ್ಯಾಕ್ ಫಾರ್ HAL. ಸೊ ದಟ್ ಈ ಮಹಾರತ್ನ ಪಟ್ಟ ಅನ್ನೋದಿದೆಯಲ್ಲ, ಕಿರೀಟ ಅನ್ನೋದಿದೆಯಲ್ಲ, ಇದರ ಸೆಲೆಕ್ಷನ್ ಹೇಗಾಗುತ್ತೆ, ಇದರ ವಿಶೇಷತೆ ಏನು, ಕ್ವಿಕ್ ಆಗಿ ಹೇಳ್ಬಿಡಿ. ತುಂಬಾ ಕೆಲವೇ ಕಂಪ್ನಿಗಳು ಸಾಧನೆ ಮಾಡೋಕ್ಕೆ ಆಗುತ್ತೆ.
HAL ಏನಕ್ಕೆ ಬಂದಿದೆ ಅಂದರೆ ಮಹಾರತ್ನ ಬೇಕು ಅಂದರೆ ಮೇಯ್ನಾಗಿ 25,000 ಕೋಟಿ ಟರ್ನ್ ಓವರ್ ಕನ್ಸಿಕ್ಯೂಟಿವ್ಲಿ 3 years has to be done and profit to be more than 5,000 crores. That has been achieved by HAL. That is the reason HAL got mainly Maharatna. It is one of the DPSU got Maharatna. Thank you. ರೈಟ್ ಕೃಷ್ಣಪ್ಪ ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಇದು HAL ನಿಂದ ಪ್ರಸ್ತುತಪಡಿಸ್ತಾ ಇರುವಂತಹ ಮತ್ತು ಎಕ್ಸಿಬಿಷನ್ ಅಲ್ಲಿ ಇಟ್ಟಿರುವಂತಹ ಹೆಲಿಕಾಪ್ಟರ್ಸ್ ಮತ್ತು ಬೇರೆ ಬೇರೆ ಯುದ್ಧ ವಿಮಾನಗಳು, ಯುದ್ಧ ಹೆಲಿಕಾಪ್ಟರ್ಗಳು ಮತ್ತು ಬೇರೆ ಬೇರೆ ವಸ್ತುಗಳ ಪ್ರದರ್ಶನ ಆಗಿತ್ತು. ಆದ್ರೆ ಏರ್ ಶೋನಲ್ಲಿ ವಿವಿಧ ದೇಶದ ಸಾಕಷ್ಟು ಏರ್ಕ್ರಾಫ್ಟ್ಸ್ಗಳು ಬಂದಿದೆ, ಯುದ್ಧ ವಿಮಾನಗಳು ಬಂದಿದೆ, ನಾಗರಿಕ ಸರಬರಾಜು ವಿಮಾನಗಳು ಕೂಡ ಬಂದಿದೆ. ಅದರ ಉಪಯೋಗಗಳು ಏನು ಅನ್ನೆಲ್ಲದರ ಬಗ್ಗೆ ಮಾಹಿತಿ ನೀಡ್ತಾ ಹೋಗ್ತೀವಿ. ಅದರ ಜೊತೆಗೆ ನಮ್ಮ ಹೆಮ್ಮೆಯ ಭಾರತೀಯ ಸೇನೆ, ನಮ್ಮ ಯೋಧರು, ಅವರಿಗೆ ಬಳಕೆಯಾಗುವಂತಹ ಯುದ್ಧ ವಿಮಾನಗಳು, ಯುದ್ಧ ಹೆಲಿಕಾಪ್ಟರ್ಗಳು, ಮಿಸೈಲ್ಗಳು, ಇದೆಲ್ಲದರ ಬಗ್ಗೆ ಮಾಹಿತಿ ನೀಡ್ತಾ ಹೋಗ್ತೀವಿ. ಈ ಬಾರಿಯ ಏರ್ ಶೋನಲ್ಲಿ 900 ಪ್ರದರ್ಶಕರು ಇದ್ದಾರೆ. 101 ದೇಶಗಳಿಂದ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. 30 ದೇಶಗಳಿಂದ ಹೆಚ್ಚು ರಕ್ಷಣಾ ಇಲಾಖೆಯ ಆಫೀಸರ್ಸ್, ರಕ್ಷಣಾ ಇಲಾಖೆಯ ಸಚಿವರು ಇಲ್ಲಿ ಪಾಲ್ಗೊಂಡಿದ್ದಾರೆ. ಇದೆಲ್ಲದರ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ನೋಡ್ತಾ ಹೋಗೋಣ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಹೊಸಕೋಟೆ ಜೊತೆ ಸಬಾ ಹಕೀಂ, ನ್ಯೂಸ್ ಫಸ್ಟ್, ಯಲಹಂಕ ಏರ್ ಶೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.